Bro, it's been long, so long before. Bro, actually, ಈ ವಿಡಿಯೋಗೆ ಯಾವ ಸ್ಕ್ರಿಪ್ಟ್ ಇರಲ್ಲ, ಯಾವ ಹುಕ್ಕು ಇಲ್ಲ, ಯಾವ ಹ್ಯಾಶ್ ಟ್ಯಾಗ್ಸ್ ಇರಲ್ಲ. ದಿಸ್ ಇಸ್ ವೆರಿ ವೆರಿ ರಾ, ರಿಯಲ್ ಆ್ಯಂಡ್ ಜಸ್ಟ್ ವಾಂಟ್ ಟು ಕೀಪ್ ಇಟ್ ರಿಯಲ್. ಆ್ಯಕ್ಚುಲಿ ಒಂದು ನೋಟಿಫಿಕೇಶನ್ ಬಂತು. ಯುನೋ ಎಲ್ಲ ಚೆನ್ನಾಗಿತ್ತು ಬ್ರೋ. 10K, ಐ ಹೇಟ್ 10K ಫಾಲೋವರ್ಸ್. ಇಟ್ ವಾಸ್ ಆಲ್ ಕೂಲ್ ಆ್ಯಂಡ್ ಸ್ಟಫ್. ಕ್ರೇಜಿಯಾಗಿತ್ತು ಅವರ ಲವ್, ಸಪೋರ್ಟ್, ರೆಸ್ಪಾನ್ಸ್. ಬಟ್ ಆಫ್ಟರ್ ಐ 10K ನಾನು ಸ್ವಲ್ಪ ರಿಫ್ಲೆಕ್ಟ್ ಮಾಡೋಣ. ಹೆಂಗೆ ಬಂದೆ ಇಲ್ಲಿ, ಏನೇನು ಮಾಡಿದೆ, ಎಷ್ಟು ಕ್ರಿಯೇಟ್ ಮಾಡಿದೆ, ಅದರಲ್ಲಿ ಎಷ್ಟು ಲೈಕ್ ನನಗೆ ಬೆನಿಫಿಟ್ ಆಯಿತು, ಎಷ್ಟು ನಾನು ಬೇರೆಯವ್ರಿಗೆ ಬೆನಿಫಿಟ್ ಆಗಿ ಇಂಪ್ಯಾಕ್ಟ್ಫುಲ್ಲಾಗಿ ಏನು ಮಾಡಿದೆ. ಆ್ಯಂಡ್ ಜಸ್ಟ್ ಒಂಥರ ರಿಫ್ಲೆಕ್ಟ್ ಮಾಡೋಕ್ಕೆ ಹೋದೆ. ಆ್ಯಂಡ್ ಇನ್ ದ್ಯಾಟ್ ಐ ಗಾಟ್ ಒನ್ ವಿಡಿಯೋ. ದಟ್ ವಾಸ್ ಮೈ ಫಸ್ಟ್ ಎವರ್ ಇನ್ಸ್ಟಾಗ್ರಾಮ್ ವಿಡಿಯೋ. ಫಸ್ಟ್ ರೆಕಾರ್ಡ್ ಮಾಡಿದಂತೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ರಿಯಲಿ ಶೈ. ಬಟ್ ಜಿಮ್ ಫಿನಿಷ್ ಮಾಡಿಬಿಟ್ಟು ಆಫ್ಟರ್ ಜಿಮ್ ಯು ಗೆಟ್ ದಟ್ ಹೈ, ಒಂಥರ ಯು ಫೀಲ್ ಗುಡ್, ಡೋಪಮಿನ್, ಸಮಥಿಂಗ್ ಮ್ಯಾನ್, ಯು ಫೀಲ್ ರಿಯಲಿ ಗುಡ್. ಸೊ ಜಿಮ್ ಆದಮೇಲೆ ಇಮಿಡಿಯೇಟ್ಲಿ ರೆಕಾರ್ಡ್ ಮಾಡಿಬಿಟ್ಟು ಐ ಜಸ್ಟ್ ಪೋಸ್ಟೆಡ್ ಆನ್ ದಿಸ್ ಪೇಜ್. ಜಿಮ್ ಆದಮೇಲೆ ಆ ಜೋಶಲ್ಲೇ ಫೀಲ್ ಗುಡ್, ಐ ವಾಸ್ ಫೀಲಿಂಗ್ ಸೋ ಗುಡ್. ಹಂಗೆ ಅಪ್ಲೋಡ್ ಮಾಡಿದೆ. ಜಸ್ಟ್ ಟೋಲ್ ಸಮಥಿಂಗ್ ವಿತೌಟ್ ಎನಿ ಸ್ಕ್ರಿಪ್ಟ್, ಫುಲ್ ರಾ ಆಗಿ ಜಸ್ಟ್ ಹಂಗೆ ಮಾತಾಡ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟೆ. ಆ್ಯಂಡ್ ಐ ಡಿಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಬ್ರೋ. ಐ ಡಿಂಟ್ ಎಕ್ಸ್ಪೆಕ್ಟ್ ಎನಿ ಫಾಲೋವರ್ಸ್, ಲೈಕ್ಸ್, ಕಮೆಂಟ್ಸ್, ಶೇರ್ಸ್, ಸೇವ್ಸ್. ಏನು ಒಂದು ಟ್ರೆಂಡಿಂಗ್ ಆಡಿಯೋ ಹಾಕಿಲ್ಲ, ಏನು ಹಾಕಿಲ್ಲ. ಆ್ಯಂಡ್ ಇಟ್ ಡಿಂಟ್ ಗೆಟ್ ಎನಿಥಿಂಗ್, ಇಟ್ ಡಿಂಟ್ ಗೆಟ್ ಎನಿ ವ್ಯೂಸ್. ಬಟ್ ಅದು ಒಂಥರ ಸ್ಯಾಟಿಸ್ಫೈ ಮಾಡ್ತು. ಒಂಥರ ಇಟ್ ಸ್ಯಾಟಿಸ್ಫೈಡ್ ಮೈ ಸೋಲ್, ಮೈ ಸಮಥಿಂಗ್. ಐ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಆ್ಯಸ್ ಮೈ ಸೆಲ್ಫ್. I expressed my true self. I expressed something. I didn't take something and copy or paste. I didn't do something to get something, bro. ಅರ್ಥ ಆಗ್ತಾ ಇದೆ ನಿಮಗೆ? ಐ ಜಸ್ಟ್ ಡಿಡ್ ಇಟ್ ಬಿಕಾಸ್ ಐ ಲವ್ ಟು ಕ್ರಿಯೇಟ್. ಲೆಟ್ಸ್ ಟ್ರೈ ಕ್ರಿಯೇಟಿಂಗ್. ಬಿಕಾಸ್ ಹೆಂಗೋ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ತುಂಬ ಥಾಟ್ಸ್ ಆದಮೇಲೆ ಇತ್ತು. ಅವಾಗ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕಂತ ಇತ್ತು. ನಾನು ಓನ್ ಪೇಜಲ್ಲಿ ಮಾಡಿದೆ ಫಾರ್ ಆಲ್ಮೋಸ್ಟ್ ಫ್ರಮ್ 2021. ಓನ್ ಪೇಜಲ್ಲಿ ಮಾಡಿದೆ. ಬಟ್ ಅದು ಯಾವ್ದು ಹಿಟ್ಟಾಗಿಲ್ಲ, ಯಾವುದು ವರ್ಕೌಟ್ ಆಗಿಲ್ಲ. ಐ ಮೀನ್ ಬಿಕಾಸ್ ಐ ವಾಸ್ ಡೂಯಿಂಗ್ ಇಟ್ ಫಾರ್ ದ ರಾಂಗ್ ರೀಸನ್ಸ್. ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ. ಆಮೇಲೆ ಒಂದು ಎಲ್ಲ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾಯಿದ್ದೆ. ಐ ವಾಸ್ ಜಸ್ಟ್ ಡೂಯಿಂಗ್ ಸಿಲಿ ಸ್ಟಫ್. ಟ್ರೆಂಡ್ಸ್ನ ಫಾಲೋ ಮಾಡ್ತಾಯಿದ್ದೆ. ಎವ್ರಿಥಿಂಗ್, ವಾಟ್ ಎವರ್ ಎವ್ರಿಬಡಿ ಡಸ್, ಐ ವಾಸ್ ಡೂಯಿಂಗ್ ಇನ್ ಮೈ ಫಸ್ಟ್ ಪೇಜ್, ಪರ್ಸ್ನಲ್ ಪೇಜ್. ಬಟ್ ಈ ಅಕೌಂಟ್ ನಾನು ಸ್ಟಾರ್ಟ್ ಮಾಡಿ ಯುನೋ ಈ ಅಕೌಂಟ್ ಸ್ಟಾರ್ಟ್ ಮಾಡಿದ್ದು ಫಾರ್ ದ ವೆರಿ ಓನ್ ರೀಸನ್. ನಾನು ಯಾವ ಫ್ರೆಂಡ್ಸ್ಗೂ ಶೇರ್ ಮಾಡಿಲ್ಲ, ಯಾರಿಗೂ ನಾನು ಫಾಲೋ ಮೀ ಅಂತಲೂ ನಾನು ಕಳ್ಸೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಫುಲ್ಲಾಗಿ ಜಸ್ಟು ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾನೇ ಇದೆ. ಡೈಲಿ ಆಫೀಸ್ ಹೋಗ್ತಾಯಿದ್ದೆ, ಮತ್ತು ಮನೆಗೆ ಬಂದು ಅಪ್ಲೋಡ್ ಮಾಡ್ತಾಯಿದ್ದೆ. ಆಫೀಸ್ಗೆ ಹೋಗ್ತಾಯಿದ್ದೆ, ಏನಾದರೂ ರೆಕಾರ್ಡ್ ಮಾಡ್ತಾಯಿದ್ದೆ, ಮನೆಗೆ ಬಂದು ಅಪ್ಲೋಡ್ ಮಾಡ್ತಾಯಿದ್ದೆ. ಮಾರ್ನಿಂಗ್ ಇಲ್ಲಾಂದರೆ ಈವ್ನಿಂಗ್ ಒಳಗಡೆ 1:30 to 1 ಮಿನಿಟ್ ರೀಲ್ ಅಟ್ಲೀಸ್ಟ್ ರೆಕಾರ್ಡ್ ಮಾಡಿಬಿಡ್ತಾಯಿದ್ದೆ, ಬಂದು ಅಪ್ಲೋಡ್ ಮಾಡ್ತಾಯಿದ್ದೆ. ಆ್ಯಂಡ್ ದ ಕ್ರೇಜಿಯಸ್ಟ್ ಥಿಂಗ್ ಈಸ್, ಆವಾಗ ನನ್ನ ವೀಡಿಯೋಸ್ ಎಲ್ಲ ಸಕ್ಕತ್ತಾಗಿ ಹಿಟ್ಟಾಯಿತು. ಆ್ಯಂಡ್ ತುಂಬ ಇಂಪ್ಯಾಕ್ಟ್ ಮಾಡಿದೆ ಜನಗೆ. ವೆನ್ ಐ ಆ್ಯಕ್ಚುಲಿ ಟಾಕ್ಡ್ ವೆರಿ ರಾ, ವಿತೌಟ್ ಎನಿ ಸ್ಕ್ರಿಪ್ಟ್, ವಿತೌಟ್ ಎನಿ ಪ್ಲ್ಯಾನಿಂಗ್, ವಿತೌಟ್ ಎನಿ ವಾಟ್ ಎವರ್ ಇಟ್ ಈಸ್. ಜಸ್ಟ್ ಇದ್ರ ಬಗ್ಗೆ ಮಾತಾಡಬೇಕಂತ ಇಟ್ಕೊಂಡು ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ರೆಸ್ ಅಬೌಟ್ ಸಮಥಿಂಗ್. ಐ ಎಕ್ಸ್ಪ್ರೆಸ್ಡ್. ಆವಾಗ ಅದು ತುಂಬ ಜನಕ್ಕೆ ರೀಚ್ ಆಗ್ತಾಯಿದೆ ಬಿಕಾಸ್ ಇಟ್ಸ್ ಕನೆಕ್ಟಿಂಗ್ ಟು ದೆಮ್. ಐ ಡಿಂಟ್ ದಿಸ್ ವಿಡಿಯೋ ಈಸ್ ಆಲ್ಸೋ ಸಿ. ಈ ವಿಡಿಯೋಯಿಂದ ನಂಗೆ ಯಾವ ಫಾಲೋವರ್ಸು ಬೇಡ, ಯಾವ ಲೈಕ್ಸು ಬೇಡ, ಯಾವ ಕಮೆಂಟ್ಸು ಬೇಡ, ಯಾವ ವ್ಯೂಸು ಬೇಡ. ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಬಿಕಾಸ್ ಐ ರಿಫ್ಲೆಕ್ಟೆಡ್ ಟು ಮೈ ಓಲ್ಡ್ ಸೆಲ್ಫ್ ಬ್ರೋ. ಯಾಕೆ ಸ್ಟಾರ್ಟ್ ಮಾಡಿದೆ? ವೈ ಡಿಡ್ ಐ ಸ್ಟಾರ್ಟ್ ದಿಸ್ ಪೇಜ್? ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ? ಏನಾಗುತ್ತಂದರೆ, ಆಫ್ಟರ್ ಗೆಟಿಂಗ್ ಸಮ್ ರೀಚ್, ಒಂದು ಸ್ವಲ್ಪ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗ್ತೀರಾ. ನನ್ನ ಮಲ್ಟಿಪಲ್ ವೀಡಿಯೋಸ್ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗಿದೆ. ಇವಾಗ 0 to 10,000K ತನಕನೂ ಬಂದೆ. ಎಲ್ಲ ಥರ ಟ್ರೈ ಮಾಡಿಬಿಟ್ಟಿದ್ದೀನಿ, ಎಲ್ಲ ಥರ ಕಂಟೆಂಟ್ ಟ್ರೈ ಮಾಡಿಬಿಟ್ಟಿದ್ದೀನಿ. ಅದು ಮಾಡಿದೆ, ಇದು ಮಾಡಿದೆ. ಬಟ್ ಇನ್ಫ್ಲುಯೆನ್ಸ್ ಆಗಬಾರ್ದು ಬ್ರೋ. ಬಿಕಾಸ್ ನಾನು ತುಂಬ ಕಾಂಟೆಂಟು ತುಂಬ ಕನ್ಸ್ಯೂಮ್ ಮಾಡಿದ್ದೀನಿ. 4 to 5 ಇಯರ್ಸಿಂದ ತುಂಬ ಕಂಟೆಂಟ್ ಎಲ್ಲ ಥರ ನೋಡಿಬಿಟ್ಟಿದ್ದೀನಿ, ಎಲ್ಲ ಥರ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿಬಿಟ್ಟಿದ್ದೀನಿ. ಬಟ್ ನಾನು ಯಾಕೆ ಸ್ಟಾರ್ಟ್ ಮಾಡಿದ್ದು? ಬಿಕಾಸ್ ಈ ಥರ ಕಂಟೆಂಟ್ ಯಾರೂ ಕೊಡ್ತಾಯಿಲ್ಲ. ಈ ಥರ ಯಾರು ಕ್ಯಾಮ್ರಾ ಮುಂದೆ ಬಂದು ಜಸ್ಟ್ ಮಾತಾಡಿ, ಜಸ್ಟ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಜಸ್ಟ್ ಒಂದು ಅಪ್ಲೋಡ್ ಮಾಡೋದು ಆಗಲಿ, ಜಸ್ಟು ಕನೆಕ್ಟ್ ವಿತ್ ಪೀಪಲ್. ನನ್ನ ಮೇನ್ ಗೋಲ್ ಈಸ್ ಸಿಂಪಲ್ ಬ್ರೋ.
I want to create because I love to create. I love to create. I ಏನಂತಾರೆ, I want to keep on creating until ನಾನು I don't know if I live up to how long, ಬಟ್ ಸಿಂಪಲ್ ಗೋಲ್ ಬ್ರೋ ನಂದು. ನಾನು ಲೈಫ್ ಲಾಂಗ್ ಕ್ರಿಯೇಟ್ ಮಾಡ್ತೀನಿ, ಅದಂತೂ 100%. ಲೈಫ್ ಲಾಂಗ್ ಯಾವ ಥರ ನಾನು ಕ್ರಿಯೇಟ್ ಮಾಡ್ಬೋದು, ಎಲ್ಲಿದೆ, ಯಾವ ಥರ ನನ್ನ ಚೇಂಜ್ ಆಗುತ್ತೆ ನನ್ನ ಕಂಟೆಂಟು, ಯಾವ ಥರ ಹೋಗ್ತೀನಿ, ಐ ಹ್ಯಾವ್ ನೋ ಐಡಿಯಾ. ಬಟ್ ಐ ಆಮ್ ಶೂರ್ ದಿಸ್ ಸಮಥಿಂಗ್ ಐ ಲವ್ ಟು ಡೂ ಆ್ಯಂಡ್ ಐ ವಿಲ್ ಕೀಪ್ ಆನ್ ಡೂಯಿಂಗ್ ದಿಸ್ ಸಮಥಿಂಗ್ ಐ ಲವ್ ಟು ಎಕ್ಸ್ಪ್ರೆಸ್. ಐ ಲವ್ ಟು ಎಕ್ಸ್ಪ್ರೆಸ್ ಮೈ ಥಾಟ್ಸ್, ಐ ಲವ್ ಟು ಎಕ್ಸ್ಪ್ರೆಸ್ ಮೈ ಪರ್ಸ್ಪೆಕ್ಟಿವ್, ಐ ಲವ್ ಟು ಗ್ರೋ ಇನ್ ಲೈಫ್. ನಾನು ಐ ಕೀಪ್ ಆನ್ ಟ್ರೈಯಿಂಗ್ ಎವ್ರಿ ಸಿಂಗಲ್ ಡೇ ಟು ಇಂಪ್ರೂವ್ ಸಮಥಿಂಗ್ ಬೈ 1% ಅಟ್ ಲೀಸ್ಟ್. ನನ್ನ ರೂಟೀನ್ ಇರಲಿ, ನನ್ನ ಏನಾದರೂ ಇರಲಿ ಬ್ರೋ, ಐ ಆಮ್ ವೆರಿ ಅಡಿಕ್ಟೆಡ್ ಟು ಗ್ರೋತ್. I just want to keep on growing and living life to the fullest. So, until 80, 90 years or even 100 years, I don't know how long I live, I will keep on creating, bro. Adanth 100%. I am 100% sure because ನಾನು I just found out something, what I love, and also little bit I'm good at ಅನ್ಬೋದು. ಬಿಕಾಸ್ ಅಷ್ಟು ಸತಿ ಮಾಡಿಬಿಟ್ಟಿದ್ದೀನಿ. ಪ್ಲಸ್ಸು ಎಷ್ಟೆಲ್ಲ ಇಶ್ಯೂಸ್ ಬಂದ್ರೂ ಲೈಕ್ ಹೌ ಮೆನಿ ಟೈಮ್ಸ್ ಐ ಗಿವ್ ಅಪ್. ಸ್ವಲ್ಪ ಟೈಮ್ಸ್ ಗಿವ್ ಅಪ್ಪು ಮಾಡಿಬಿಡೋಣ, ಬಿಟ್ಬಿಡೋಣ ಕಂಟೆಂಟ್ ಕ್ರಿಯೇಷನು ಅಂದ್ಕೊಂಡೆ. ಆದ್ರೂ ಆಗಿಲ್ಲ ಬ್ರೋ. ವಿತಿನ್ 3-4 days or 1 week ಐ ಅಗೇನ್ ಕಮ್ ಬ್ಯಾಕ್ ಸಮ್‌ಹೌ. ಸೊ ದಿಸ್ ಸಮಥಿಂಗ್ ಐ ಕಾಂಟ್ ಕ್ವಿಟ್, ಐ ವಿಲ್ ನಾಟ್ ಕ್ವಿಟ್. ಆ್ಯಂಡ್ simple things, bro. Simple words. I just want to say that I love content creation and I'll keep on doing it. ನಾನು ನನ್ನ ವೈ, ಯಾಕೆ ನಾನು ಸ್ಟಾರ್ಟ್ ಮಾಡಿದೆ, ಯಾಕೆ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ ಅಂತ ಸ್ವಲ್ಪ ರಿಫ್ಲೆಕ್ಟ್ ಮಾಡಿದೆ. ಆ್ಯಂಡ್ ಇಟ್ ಆ್ಯಕ್ಚುಲಿ ಅಗೇನ್ ರೀಡೈರೆಕ್ಟೆಡ್ ಮೀ ಟು ದ ರೈಟ್ ವೇ ಅನ್ಬೋದು. ಯಾಕಂದರೆ ನನ್ನದೇ ಒಂದು ಸ್ಟೈಲ್ ಇದೆ, ನನ್ನದೇ ಒಂದು ಥಾಟ್ಸ್ ಇದೆ, ನನ್ನದೇ ಒಂದು ವಾಟ್ ಎವರ್ ಇಟ್ ಈಸ್ ಅದು ನಂದು. ಆ್ಯಂಡ್ I don't want to do something that I don't like any furthermore. ಸೊ ಅದೇ ಒಂದು ಸ್ಟೇಜ್ ತನಕ ಒಂದು ಯುನೋ ಐ ಆಮ್ ನಾಟ್ ಸೇಯಿಂಗ್ ಐ ಆಮ್ ನಾಟ್ ಸೇಯಿಂಗ್ 10K is a big number or something. It will not be for many of them watching, but I'm just saying, bro, ಜಸ್ಟ್ ಐ ಗಾಟ್ ಟು ನೋ ಮೈ ವೈ. ಯಾಕೆ ನಾನು ಸ್ಟಾರ್ಟ್ ಮಾಡಿದ್ದು, ನಾನು ಯಾಕೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ, ನಾನು ಯಾಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನಾನು ಯಾಕೆ ಮಾಡ್ತಾಯಿದ್ದೀನಿ. ಯು ಕಡ್ ಕಾಲ್ ಇಟ್ ಎನಿಥಿಂಗ್. ಈಸ್ ಡಾಕ್ಯುಮೆಂಟಿಂಗ್, ಈಸ್ ಟ್ರೈಂಗ್ ಟು ಗ್ರೋ, ಈಸ್ ಟ್ರೈಂಗ್ ಟು ಗಿವ್ ವ್ಯಾಲ್ಯೂ, ಈಸ್ ಟ್ರೈಂಗ್ ಟು ಮೋಟಿವೇಟ್, ವಾಟ್ ಎವರ್ ಇಟ್ ಇಸ್. ನೀವು ಅದು ನಿಮ್ಮ ಮೇಲೆ ಬಿಟ್ಟಿರೋದು. ನೀವೇನಾದರೂ ಅಂದ್ಕೊಳ್ಳಿ, ನೀವೇನಾದರೂ ಯು ಕ್ಯಾನ್ ಗಿವ್ ವಾಟ್ ಎವರ್ ಯು ಫೀಲ್ ಅಬೌಟ್ ದಿಸ್ ವಿಡಿಯೋ. ಯು ಕ್ಯಾನ್ ಜಸ್ಟ್ ಗಿವ್ ಯುವರ್ ಓನ್ ಫೀಡ್ಬ್ಯಾಕ್, ಒಪಿನಿಯನ್ಸ್. ಬಟ್ ವಾಟ್ ಈಸ್ ಮೈ ಥಿಂಗ್ ಇಸ್, ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಒಂದು ಕ್ಲಿಯರ್ ವೈ ಇತ್ತು. ಆ್ಯಂಡ್ ದಟ್ ಐ ಡೋಂಟ್ ವಾಂಟ್ ಟು ಲೆಟ್ ಇಟ್ ಡೌನ್. ಐ ಡೋಂಟ್ ವಾಂಟ್ ಟು ಕಿಲ್ ಇಟ್. Now also I'm trying my best. From 1 year, I try to do something. I tried everything. What's working, what's not working. But ಇದು ಒಂಥರ ರೇಸ್ ಆಗಿಬಿಡುತ್ತೆ. ಬಿಕಾಸ್ ಒನ್ಸ್ ಯು ಆರ್ ಆಫ್ಟರ್ ಸಮಥಿಂಗ್, ಒನ್ಸ್ ಯು ಆರ್ ಆಫ್ಟರ್ ಅ ನಂಬರ್, ಒನ್ಸ್ ಯು ಆರ್ ಆಫ್ಟರ್ ಸಮಥಿಂಗ್, ಯು ವಿಲ್ ನಾಟ್ ಹ್ಯಾವ್ ದ ಫನ್. Creating is like an art, bro. ಇದು I am an artist now. I am expressing my things, expressing my mind. And ಇದರಿಂದ I just want one thing. I just want to connect with the person who's in the other side of the screen. I want to create content which no one has ever seen before, no one has ever come across. ಈ ರೀಲು ಅಷ್ಟೇ, this is not optimized to reach more people. This is not fully edited. This is not giving you dopamine every single second. This is not I don't know if it will keep you watching till the end, but ಒಂದಂತೂ ಮಾಡೇ ಮಾಡುತ್ತೆ ರೀಲು. ಇಟ್ ವಿಲ್ ಹೆಲ್ಪ್ ಮೀ ಕನೆಕ್ಟ್ ವಿತ್ ದ ರೈಟ್ ಪೀಪಲ್. ಸೊ ಈ ಸೋಷಿಯಲ್ ಮೀಡಿಯಾ ಅನ್ನೋ ಫ್ರೀ ಟೂಲ್ನ ನಾನು ಈ ಥರ ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೇ ಸ್ಟಾರ್ಟ್ ಮಾಡಿದ್ದು. ಟು ಫೈಂಡ್ ಮೈ ಪೀಪಲ್, ಟು ಫೈಂಡ್ ಪೀಪಲ್ ಹೂ ಆರ್ ಲೈಕ್ ಮೀ, ಟು ಬಿಲ್ಡ್ ಸಮಥಿಂಗ್ ಬಿಗ್. Social media is not everything for me, but social media will help me leverage whatever is going on in my life. ಸೊ ಇದೊಂದು ಪವರ್ಫುಲ್ ಟೂಲೇ ಕರೆಕ್ಟಾಗಿ ಯೂಸ್ ಮಾಡಿದ್ರೆ. ಬಟ್ ಎಂಡ್ ಆಫ್ ದ ಡೇ, ಐ ವಾಂಟ್ ಟು ಬಿಲ್ಡ್ ಬಿಸ್ನೆಸಸ್, ಐ ವಾಂಟ್ ಟು ಬಿಲ್ಡ್ ಸಮಥಿಂಗ್ ಬಿಗ್.
and I'll document as much as possible. And ಗೊತ್ತಿಲ್ಲ ಬ್ರೋ, I just wanted to say this. I just wanted to say this. I just wanted to express myself because ನನ್ನ ಟಾಪ್ ಇವಾಗಲೂ ಅಷ್ಟೇ ನಂಬರ್ ಒನ್ ವಿಡಿಯೋ ವಿತ್ ದ ಹೈಯೆಸ್ಟ್ ವ್ಯೂಸ್ 1.3 ಮಿಲಿಯನ್ ಇದೆ, ವೈ ಜಿಮ್ ಚೇಂಜ್ ಮೈ ಲೈಫ್ ಅಂತ. ಅದು ರಿಫ್ಲೆಕ್ಟ್ ಆಯಿತು ನಂಗೆ ಸ್ವಲ್ಪ. ಈ ವಿಡಿಯೋ ಮಾತ್ರ ಟಾಪ್ ಒನ್ನಲ್ಲೇ ಯಾಕಿದೆ, ಬಿಕಾಸ್ ಇಟ್ ವಾಸ್ ಸೋ ಅಥೆಂಟಿಕ್ ಬ್ರೋ. ಫುಲ್ಲಿ ನನ್ನ ಹಾರ್ಟಿಂದ ಮಾತಾಡಿದೆ. ಆ್ಯಂಡ್ ಅದೇ ವಿಡಿಯೋ ತುಂಬ ಇಂಪ್ಯಾಕ್ಟ್ ಮಾಡಿರಂದ್ರೆ ಅದೇ ವಿಡಿಯೋ. ಎವ್ರಿ ವಿಡಿಯೋ ವುಡ್ ಹ್ಯಾವ್ ಮೇಡ್ ಲೈಕ್ 1% ಇಂಪ್ಯಾಕ್ಟ್ ಅಂತ ತಿಳ್ಕೊಳ್ಳೋಣ. ಬಟ್ ದಟ್ ವಿಡಿಯೋ ಹ್ಯಾಸ್ ಡನ್ ಮೋರ್ ದೆನ್ 80-90% ಇಂಪ್ಯಾಕ್ಟ್. ಬಿಕಾಸ್ ಅದರಿಂದ ಪೀಪಲ್ ಚೇಂಜ್ ದೇರ್ ಲೈಫ್ ಸ್ಟೈಲ್. ಸೊ ಮೆನಿ ಪೀಪಲ್ ಮೆಸೇಜ್ ಮೀ, ಸೊ ಮೆನಿ ಪೀಪಲ್ ವೆಂಟ್ ಟು ಜಿಮ್ ಬಿಕಾಸ್ ಆಫ್ ದ್ಯಾಟ್ ವಿಡಿಯೋ, ಒನ್ ಸಿಂಗಲ್ ರೀಲಿಂದ. ಸೊ ಆ ಥರ ಪವರ್ಫುಲ್ ರೀಲ್ಸ್ ಮಾಡಬೇಕು, ಆ ಥರ ನಾನು ಕ್ರಿಯೇಟ್ ಮಾಡ್ತಾನೆ ಇರಬೇಕು. ಆ್ಯಂಡ್ ದಿಸ್ ವಿಲ್ ಬಿ ಫಾರ್ ಲೈಫ್ ಲಾಂಗ್ ಬ್ರೋ. ಐ ವಾಂಟ್ ಟು ಡೂ ದಿಸ್ ಫಾರ್ ಲೈಫ್ ಲಾಂಗ್. ಸೊ I don't want to fool around. I don't want to, you know, uh, just fool around in this platform. ವ್ಯಾಲ್ಯೂ ಕೊಡ್ತಾನೆ ಇರ್ತೀನಿ, ಅದಂತೂ 100% ವ್ಯಾಲ್ಯೂ ಕೊಡ್ತಾ ಇರ್ತೀನಿ. ಆ್ಯಂಡ್ ಐ ವಿಲ್ ಜಸ್ಟ್ ಹ್ಯಾವ್ ಫನ್, ಎಂಜಾಯ್. ನಾನು ರಿಸಲ್ಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಐ ವಿಲ್ ನಾಟ್ ಕೇರ್ ಅಬೌಟ್ ಎನಿ ಲೈಕ್ಸ್, ಐ ವಿಲ್ ನಾಟ್ ಕೇರ್ ಅಬೌಟ್ ಎನಿ ಕಮೆಂಟ್ಸ್, ಐ ವಿಲ್ ನಾಟ್ ಕೇರ್ ಅಬೌಟ್ ಎನಿ ಶೇರ್ಸ್ ಆರ್ ಈವನ್ ಫಾಲೋವರ್ಸ್. ಬಿಕಾಸ್ ಇವಾಗ 10K ಆಯಿತು, ಎಷ್ಟೊಂದು ಜನ ನಂಗೆ ಮೆಸೇಜ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ 100K ಬ್ರೋ ಅಂತ. ಮತ್ತು 100K ಆಗುತ್ತೆ, ಮತ್ತು 100K ಆದಮೇಲೆ 150, 200Kನೋ, 300Kನೋ, 500Kನೋ, 1 ಮಿಲಿಯನ್. ಸೊ ಆ ಥರ ನಾವು ಎಷ್ಟು ಚೇಸ್ ಮಾಡ್ಕೊಂಡು ಹೋಗ್ಬೋದು ಬ್ರೋ, ಎಷ್ಟಂತ ಚೇಸ್ ಮಾಡ್ಕೊಂಡು ಹೋಗ್ಬೋದು, ಎಷ್ಟಂತ ನಾವು ಕೀಪ್ ಆನ್ ಪುಷಿಂಗ್ ಅವರ್ ಸೆಲ್ಫ್ ಟು ನೆಕ್ಸ್ಟ್ ನಂಬರ್. ಏನಾದರೂ ಒಂದಂತ ಹೋಗೋದು. ಇನ್ಸ್ಟೆಡ್ ಆಫ್ ದಟ್ ಐ ಜಸ್ಟ್ ವಾಂಟ್ ಟು ಹ್ಯಾವ್ ಫನ್. ಐ ಆಮ್ ಪ್ಲೇಯಿಂಗ್ ದ ಲಾಂಗ್ ಟರ್ಮ್ ಗೇಮ್ ಬ್ರೋ, ಲಾಂಗ್ ಟರ್ಮ್ ಗೇಮ್. ಐ ಆಮ್ ಡಾಕ್ಯುಮೆಂಟಿಂಗ್ ಮೈ ಸೆಲ್ಫ್. ಐ ವಾಂಟ್ ಟು ಗ್ರೋ ಎವ್ರಿ ಡೇ ಅಟ್ಲೀಸ್ಟ್ ಬೈ 1% ಬ್ರೋ. ನೀವು ಆ ಥರ ಇದ್ದೀರಾ, ನೀವು ಆ ಥರನೇ ಡೈಲಿ 1% ಗ್ರೋ ಆಗಬೇಕಂದ್ರೆ ಡೆಫಿನೆಟ್ಲಿ ಯು ಫೌಂಡ್ ದ ಪೇಜ್. ಇಫ್ ಯು ಆರ್ ವಾಚಿಂಗ್ ಸ್ಟಿಲ್ ಹಿಯರ್, ಈ ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ದೀನಂದರೆ ಡೆಫಿನೆಟ್ಲಿ ಬ್ರೋ, ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಯು. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಆ್ಯಂಡ್ see you in the next one with more actual real thoughts, raw perspective. I just want to be me, ashte. I just want to be me. And yeah, that's it bro. I just wanted to talk, and it's a very long video, but idrinda I'll just make one reel and I'll just post it. So you are getting my point.